ವೇದಾಂತ ಸಂವತ್ಸರ. ಓಂ ವಿಶ್ವಕಾರಣವಿದೆ ವೇದಾಂತ ಭಾಸ್ಕರಾಯ ನಮಃ. ಚರಾಚರಾತ್ಮಭೂತಾನಿ ಚೇತನಾಚೇತನಾನಿ ಚ ಸನ್ಮೂಲಾನ್ಯೇವ ಸರ್ವಾಣಿ ಸದಾ ವೇದಾಂತ ಭಾಸ್ಕರಃ. ಚರ ಅಚರ ರೂಪವಾದ ಮತ್ತು ಚೇತನ ಅಚೇತನ ರೂಪವಾದ ಎಲ್ಲ ವಸ್ತುಗಳು ಯಾವಾಗಲೂ ಬ್ರಹ್ಮಸ್ವರೂಪವೇ ಆಗಿರುತ್ತದೆ. ನವೆಂಬರ್ 9. ವಿಶ್ವವೆಲ್ಲಕ್ಕೂ ಬ್ರಹ್ಮ ಒಂದೇ ಕಾರಣವು. ಸನ್ಮೂಲಾ ಸೌಮ್ಯ ಇಮಾ ಸರ್ವಾ ಪ್ರಜಾ ಸದಾಯತನಾ ಸತ್ಪ್ರತಿಷ್ಠಾ. ಛಾಂದೋಗ್ಯೋಪನಿಷತ್ 6:8-4. ಸೌಮ್ಯನೇ, ಈ ಪ್ರಾಣಿಗಳೆಲ್ಲವೂ ಸನ್ಮೂಲಗಳಾಗಿವೆ, ಸದಾಯತನವಾಗಿವೆ ಮತ್ತು ಸತ್ಪ್ರತಿಷ್ಠೆಗಳಾಗಿರುತ್ತವೆ. ಛಾಂದೋಗ್ಯೋಪನಿಷತ್ತಿನಲ್ಲಿನ ಪ್ರಸಿದ್ಧವಾದ ಮಂತ್ರವಿದು. ತಂದೆಯಾದ ಉದ್ದಾಲಕನು ತನ್ನ ಪ್ರಿಯ ಪುತ್ರ ಶ್ವೇತಕೇತುವಿಗೆ ಉಪದೇಶಿಸಿದ ಮಂತ್ರವಿದು. ಸಕಲ ಉಪನಿಷತ್ತುಗಳ ಸಂದೇಶ ಸಾರದ ಮಂತ್ರವಿದು. ವೇದಾಂತ ದರ್ಶನದ ವಿಶೇಷವನ್ನು ಮಹತ್ವವನ್ನು ತಿಳಿಸುವ ರಾಜಮಂತ್ರವಿದು. ಈ ಪ್ರಜೆಗಳೆಲ್ಲರೂ ಸತ್ನಿಂದಲೇ ಬಂದಿರುತ್ತಾರೆ. ಇಲ್ಲಿ ಪ್ರಜೆಗಳೆಂದರೆ ಮನುಷ್ಯರು ಮಾತ್ರವಲ್ಲ, ಸಕಲ ಪ್ರಾಣಿಗಳು. ಸ್ಥಾವರ ಜಂಗಮಾತ್ಮಕವಾದ ಈ ಪ್ರಾಣಿಗಳೆಲ್ಲರೂ ಸದ್ರೂಪವಾದ ಬ್ರಹ್ಮದಿಂದಲೇ ಹುಟ್ಟಿ ಬ್ರಹ್ಮದಲ್ಲಿಯೇ ಬದುಕಿದ್ದು ಕೊನೆಯಲ್ಲಿ ಬ್ರಹ್ಮದಲ್ಲಿಯೇ ಲಯವಾಗುತ್ತಾರೆ. ಈ ಜಗತ್ತು ಸದಾ ಸದ್ರೂಪವಾದ ಬ್ರಹ್ಮವೇ ಆಗಿರುತ್ತದೆ. ಘಟಾಕಾಶವು ಮಹಾಕಾಶದಿಂದಲೇ ಹುಟ್ಟಿ ಮಹಾಕಾಶದಲ್ಲಿಯೇ ಬದುಕಿದ್ದು ಮಹಾಕಾಶದಲ್ಲಿಯೇ ಲಯವಾಗುತ್ತದೆ. ಉತ್ಪತ್ತಿ ಸ್ಥಿತಿ ಲಯ ಕಾಲಗಳಲ್ಲಿ ಘಟಾಕಾಶವು ಮಹಾಕಾಶವೇ ಆಗಿರುವಂತೆ ಈ ಜಗತ್ತೆಲ್ಲವೂ ಬ್ರಹ್ಮವೇ ಆಗಿರುತ್ತದೆ. ಸತ್ರೂಪನಾದ ಬ್ರಹ್ಮವನ್ನು ಬಿಟ್ಟು ಪ್ರಾಣಿಗಳಾಗಲಿ ಜಗತ್ತಾಗಲಿ ಇಲ್ಲವೇ ಇಲ್ಲ. ಇಷ್ಟೇ ಸಕಲ ವೇದಾಂತಗಳ ಸಂದೇಶದ ಸಾರ. ಓಂ ಶಾಂತಿ ಶಾಂತಿ ಶಾಂತಿ.